ಅವಲಕ್ಕಿ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದೇನೆ. ಇಲ್ಲೇ ನಾನು ಅವಲಕ್ಕಿ ಪಕೋಡ ಮಾಡ್ಬೇಕಂತ ಮಾಡತ್ತೀನಿ. ಇಲ್ಲೇ 2 ಕಪ್ ಅವಲಕ್ಕಿ ತೊಗೊಂಡೇನಿ. ಇವಕ್ಕೆ ನೀರು ಹಾಕಿ ಕ್ಲೀನಾಗಿ ತೊಳೆದು ನಾನು ಒಂದು 10 ನಿಮಿಷ ನೆನೆ ಇಡುತ್ತೇನೆ. ಈಗ 10 ನಿಮಿಷ ಬಿಟ್ಟಿಂದಾಗ ಈ ಥರ ನೆಂದಿರ್ಬೇಕು. ಅವನ್ನ ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ 1/4 ಕಪ್ ಮೈದಾ ಹಿಟ್ಟು ಹಾಕೋಬೇಕು. ಇಲ್ಲಿ 2 ಮೆಣಸಿನ್ಕಾಯಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. 1 ಈರುಳ್ಳಿ ಹೆಚ್ಚಿ ಹಾಕ್ಕೊಂಡೇನೆ. 1 ಈರುಳ್ಳಿ ಒಳಗೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಆಮೇಲೆ ಹಾಕ್ಕೊತೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಸ್ವಲ್ಪ ಅಜ್ವಾನ ಹಾಕ್ಕೊತಾ ಇದ್ದೇನೆ. ಇಲ್ಲಿ ನಾನು 4 ರಿಂದ 5 ಬೆಳ್ಳುಳ್ಳಿ ಬೇಳೆ ಹಾಕ್ಕೊತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ನಾನು ಇದನ್ನೆಲ್ಲ ಮಿಕ್ಸಿ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ಈರುಳ್ಳಿ ಇದ್ವಲ್ಲ ಅವನ್ನ ಹಾಕ್ಕೊತೀನಿ. ಇದಕ್ಕೆ ನನಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಚೂರು ಸೋಡಾ ಹಾಕ್ಕೋಬೇಕು, ಬೇಡ ಅಂದರೆ ಬಿಡ್ಬೋದು. ಈಗ ಸ್ಟವ್ ಆನ್ ಮಾಡಿಕೊಂಡು ಬಾಳಿಗೆ ಇಟ್ಕೊತೀನಿ. ಬಾಳಿಗೆ ಇಟ್ಕೊತೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಕಂದು ಬಣ್ಣ ಬರೋ ಮಟ್ಟ ಇವನ್ನ ಬೇಯಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೇನೆ. ಅವಲಕ್ಕಿ ಪಕೋಡ ರೆಡಿಯಾಗಿದೆ. ಇದನ್ನು ನೀವು ಸುಲಭವಾಗಿ ಮಾಡ್ಬೋದು. ಇದಕ್ಕೆ ನಾವು ಕಡಲೆ ಹಿಟ್ಟು ಹಾಕೋಂಗಿಲ್ಲ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳು ಎಲ್ಲ ತುಂಬ ಇಷ್ಟಪಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೂ ಈ ಪಕೋಡ ಇಷ್ಟ ಆದರೆ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ. ನಮಗಂತೂ ಇದು ತುಂಬ ಇಷ್ಟ ಆಯಿತು. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು. ಥ್ಯಾಂಕ್ ಯು.